ನಾನು ಥಿಂಕ್ ಮಾಡಿದೆ ನಿಮ್ ಚಾನಲ್ ಅಂದ್ರೆ ಇನ್ನೂ ಚೆನ್ನಾಗಿ ರೀಚ್ ಆಗುತ್ತೆ, ಒಬ್ಬ ಹೆಣ್ಮಕ್ಳಿಗೆ ನ್ಯಾಯ ಕೊಡಿಸ್ದಂಗೆ ಆಗ್ತತೆ, ಒಳ್ಳೇದಾಗ್ಲಿ ಬಿಡಿ. ಬಂದಂತವ್ರು ಹೆಣ್ಮಗ್ಳು ನ್ಯಾಯ ಕೊಡ್ತೀನಿ ಅಂತ ಅನ್ಕೊಂಡ್ ಬಂದಿರ್ರೆ ನೀನ್ ಹೇಳ್ದಂಗೆ ಹಿಂದೆ ಮುಂದೆ ಯೋಚನೆ ಮಾಡಿದೆ. ನಾನು ಅಡ್ರೆಸ್ ಕೂಡ ಅಲ್ಲಿಗೆ ಬಂದು ಇಂಟರ್ವ್ಯೂ ಮಾಡ್ತೀನಿ ಅಂತ ಅಂತಿದ್ದೆ ಕಣಪ್ಪ. ನೀನ್ ಅಪ್ರೋಚ್ ಮಾಡಿದ್ದು ಈ ತರ ಸೌಜನ್ಯ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಿಮ್ಗೆ ಏನೇ ಕ್ವಶನ್ಸ್ ಇದ್ರು ಕೇಳ್ಬೋದು, ಈ ತರ ನಿಮ್ಗೆ ದುಡ್ಡು ಕೊಡ್ತಾರೆ ಅಂತ ನೀನ್ ಅಂದೆ. ನಾನು ಊರ್ಕೊಂಡ್ ಕಟ್ ಮಾಡ್ದೆ. ನಾನು ಯಾವನಪ್ಪ ಇಂಥ ವಿಚಾರದಲ್ಲಿ ದುಡ್ಡು ಗಿಡ್ಡು ಅಂತ ಮಾತಾಡ್ತಾನೆ ಅಂತ ಅಂದ್ಬಿಟ್ಟು. ಅದೇ ಬ್ರೋ, ನೀವು ಅವತ್ತು ಪರ್ಸ್ಪೆಕ್ಟಿವ್ ರಾಂಗ್ ತಿಳ್ಕೊಳ್ರಿ. ಈಗ ಪರ್ಸ್ಪೆಕ್ಟಿವ್ ಈಗ ಮಾತಾಡ್ಕೊಂಡು ಅಲ್ಲ, ನಾನೀಗ ಸುಮ್ನೆ ಮಾತಾಡ್ಕೊಂಡು 20 ನಿಮಿಷದಿಂದ ಮಾತಾಡ್ತಾ ಇದೀವಿ. ನನಗೆ ಒಂದು ಆನ್ಸರ್ ಬೇಕಿತ್ತು. ಒಟ್ನಲ್ಲಿ ನಿನಗೆ ಯಾವ್ದೋ ಒಂದು ಏಜೆನ್ಸಿ ಕಾಂಟ್ಯಾಕ್ಟ್ ಮಾಡಿತ್ತು. ಆ ಏಜೆನ್ಸಿ ಅಥವಾ ಅಡ್ವೊಕೇಟ್ ನಿಂಗೆ ಯಾರು ಅಂತ ನಿಮ್ಗೆ ಗೊತ್ತಿಲ್ಲ. ಓಕೆ, ನಾಳೆ ದಿನ ನಾನು ಪ್ರಸಾರ ಮಾಡಿದ ನಂತರ ಇದಕ್ಕೆ ಸಂಬಂಧಪಟ್ಟ ಏನಾದ್ರು ತನಿಖೆಗಳು ಬಂತು ಅಂತಂದ್ರೆ ನಾನು ಬಂದು ನಿಂತ್ಕೊಳ್ತೀನಿ ಫೇಸ್ ಮಾಡೋದಕ್ಕೆ, ನೀನು ಬಂದು ನಿಂತ್ಕೋಬೇಕು, ಸಹಕಾರ ಕೊಡ್ಬೇಕು. ಒಳ್ಳೇದಾಗಿ ಪ್ರಸಾರ ಮಾಡ್ತೀನಿ. ಮತ್ತೆ ಕೇಳಿ, ವಿಚಾರ ಯಾವಾಗ 2 ವರ್ಷದಿಂದ ಬೆಳಕಿಗೆ ಬರುತ್ತಲ್ಲ, ಆ ಸಂದರ್ಭದಲ್ಲಿ ನಮ್ಮದೇ ಒಂದು ಯೂಟ್ಯೂಬ್ ಕಮ್ಯುನಿಟಿಯ ನನಗೆ ಗೊತ್ತಿರ್ತಕ್ಕಂಥ ಒಬ್ಬ ಹುಡುಗ ನನಗೆ ಫೋನ್ ಮಾಡ್ತಾನೆ. ಸೌಜನ್ಯಗೆ ಸಂಬಂಧಪಟ್ಟಾಗೆ ಏನೀಗ ಹೋರಾಟಗಳು ನಡೀತಾ ಇದೆಯಲ್ಲ, ಅದಕ್ಕೆ ಸಂಬಂಧಪಟ್ಟಾಗೆ ವಿಡಿಯೋ ಮಾಡ್ತೀರಾ, ನಾನು ನಿಮಗೆ ದುಡ್ಡು ಕೊಡಿಸ್ತೀನಿ ಅಂತ ನನಗೆ ಗೊತ್ತಿರೋನೊಬ್ಬ ಹೇಳ್ತಾನೆ. ಅವನ ಹೆಸರು ಬೇಡ. ರೆಸ್ಪಾಂಡ್ ಮಾಡಿ ಬ್ರದರ್. ಮೆಸೇಜ್ ಮಾಡಿದ್ದೆ, ನಾನು ಇನ್ನೊಂದು ಕಾಲಲ್ಲಿ ಇದ್ದೆ, ತಕ್ಷಣ ಮೆಸೇಜ್ ಮಾಡಿದೆ ನಾನು. ಓಕೆ, ಆಯ್ತು. ನಾನು ಮಾತಾಡ್ತಾ ಇದ್ದೀನಿ, ನೀವು ಮಾತಾಡ್ತೀರಿ, ಸೊ ಹಾಗಾಗಿ ಸೇಫ್ ಆಗಿರ್ಲಿ. ರೆಕಾರ್ಡ್ ಹಾಕೊಳ್ಳಿ ಇದನ್ನ. ಹೇಳಿ. ಅಲ್ಲ, ನಾನು ಒಂದು ವಿಡಿಯೋ ಎಡಿಟಿಂಗ್ ಇತ್ತು, ಅರ್ಜೆಂಟ್ ಡೆಲಿವರಿ ಕೊಡ್ಬೇಕು, ರೆಕಾರ್ಡ್ ಮಾಡ್ತಿದ್ದೆ. ಅದಕ್ಕೆ ನಿಮ್ದು ಏನೇ ಕ್ವಶನ್ ಇದ್ರು ನನ್ಗೆ ವಾಯ್ಸ್ ರೆಕಾರ್ಡ್ ಅಲ್ಲಿ ಕಳಿಸಿ, ನಾನು ವಾಯ್ಸ್ ರೆಕಾರ್ಡ್ ಅಲ್ಲೇ ನಿಮ್ಗೆ ಆನ್ಸರ್ ಕಳಿಸ್ತೀನಿ. 2 ನಿಮಿಷ ಮುಗಿಸ್ಬಿಡೋದಪ್ಪ. ಈಗ ಟೆಕ್ಸ್ಟ್ ಮಾಡ್ಕೊಂಡು ವಾಯ್ಸ್ ರೆಕಾರ್ಡ್ ಮಾಡ್ಕೊಂಡು ಕೂತ್ಕೊಂಡ್ರೆ ಟೈಮ್ ಹಿಡಿಯಲ್ವಾ? ಸರಿ, 2 ನಿಮಿಷ ಟೈಮ್ ಕೊಡ್ತೀನಿ, ಹೇಳಿ. ಅದ್ರ ಮೇಲೆ ಏನೇ ಕ್ವಶನ್ ಇದ್ರು ನೀವು ವಾಯ್ಸ್ ರೆಕಾರ್ಡ್ ಮಾಡಿ ಕಳಿಸಿ, ಆರಾಮಾಗಿ ನೋಡಿ ನಾನು ನಿಮ್ಗೆ ರಿಪ್ಲೈ ಕೊಡ್ತೀನಿ. ನೀವು ಬೇಕಾದ್ರೆ ಅದನ್ನ ಏನ್ ಬೇಕಾದ್ರೂ ಪಬ್ಲಿಷರು ಮಾಡ್ಕೊಳ್ಳಿ. ನೋ, ನಂದು ಒಂದೇ ಕ್ವಶನ್ ಇಷ್ಟೇ. ಹೇಳಿ. ನೀವು ನನಗೆ ಸೌಜನ್ಯ ವಿಚಾರವಾಗಿ ವಿಡಿಯೋ ಮಾಡ್ತೀರಾ ಅಂತ ಫೋನ್ ಮಾಡಿದ್ದು ನಿಜವೋ ಸುಳ್ಳು? ಸೌಜನ್ಯ ವಿಚಾರವಾಗಿ ಅಂತಲ್ಲ, ಓವರ್ ಆಲ್ ಅಲ್ಲಿ ಏನ್ ನಡೀತಾ ಇದೆ ಅದ್ರ ಬಗ್ಗೆ ನೀವೇನಾದ್ರು ಮಾತಾಡೋದಾದ್ರೆ ನೀವು ಇದು ವಿಡಿಯೋ ಮಾಡ್ತೀರಾ ಅಂತ ಕೇಳಿದ್ದೆ. ನೀವ್ ಯಾಕೆ ಕೇಳ್ತೀರ ಅದನ್ನ? ನಾನು ನಿಮಗೆ ಒಬ್ಬ ಯೂಟ್ಯೂಬರ್ ಅಲ್ವಾ, ನಾನೇ ಮಾಡ್ತೀನಿ ಅದನ್ನ. ಈಗ ನೀವು ನನಗೆ ಕಾಂಟ್ಯಾಕ್ಟ್ ಹೇಳಿರೋದು ಯಾವ ವಿಚಾರಕ್ಕೆ? ಸಿನಿಮಾಗೆ ಸಂಬಂಧಪಟ್ಟಂಗೆ ಪ್ರಮೋಷನ್ ಇದ್ರೆ ಫೋನ್ ಮಾಡ್ತೀರಿ, ಕೇಳ್ತೀರಿ. ಇದು ಪ್ರಮೋಷನ್ ತರನೇ. ಯಾರೋ ಒಂದು ಏಜೆನ್ಸಿ ನಮ್ಗೆ ಈ ತರ ಏನದು ಸೌಜನ್ಯ ವಿಚಾರವಾಗಿ ಅಂತಲ್ಲ, ಅದು ಪರ ವಿರೋಧ ಎರಡೂ ಇದೆ. ಏನೋ ನಮ್ಗೆ ಹೆಂಗೆ ಸಿನಿಮಾ ಪ್ರಮೋಷನ್ ಮಾಡ್ತೀರಾ ಅಂತ ಕೇಳ್ತಾರಲ್ಲ, ಅದೇ ತರ ಕೇಳಿದಾಗ ನಾನು ನಿಮ್ಗೆ ಕೇಳ್ತೀನಿ, ಇಲ್ಲ ಬ್ರದರ್ ನನಗೆ ಇಷ್ಟು ಚಾರ್ಜ್ ಆಗುತ್ತೆ ಅಂತ ನೀವು ಹೇಳ್ತೀರಾ, ಅದು ನೀವು ದುಡ್ಡು ಇಸ್ಕೊಂತೀರಾ. ಯಾವ್ದಕ್ಕೆ? ಸಿನಿಮಾ ಪ್ರಮೋಷನ್ಗೆ. ಓಕೆ, ಅದು ಓಕೆ, ಅದು ಮಾಡ್ತೀರಾ ಅಲ್ವಾ? ಸಿನಿಮಾ ಪ್ರಮೋಷನ್ಗೆ ನೀವು ಕೇಳ್ತೀರಾ, ಬ್ರದರ್ ನನ್ಗೆ ಇಷ್ಟ ಇದಾಗುತ್ತೆ, ನಾವು ಇದೆಲ್ಲ ಹಾಕೋಬೇಕು, ಕ್ಯಾಮ್ರಾ ಹಾಕೋಬೇಕು, ಪ್ರಮೋಷನ್ ಇದಾಗುತ್ತೆ ಅಂತ ಕೇಳ್ತೀರಾ, ಅಷ್ಟು ದುಡ್ಡು ಇಸ್ಕೊಂತೀರಾ, ನೀವು ಮಾಡ್ಕೊಡ್ತೀರಾ. ಅದೇ ತರ ನಮ್ಗೊಂದು ಏಜೆನ್ಸಿ ಬಂದಿತ್ತು, ಅವರು ಕೇಳಿದ್ರು ಈಗ ಲೀಗಲಿ ಯಾವ ರೀತಿ ಏನದು ಈ ಇಶ್ಯೂನ ನಾವು ಅಂದ್ರೆ ಈಗ ಬಂದು ನಾವು ಹೋರಾಟ ಮಾಡ್ತೀವಿ ಅಂತ ಬರ್ತಾರೆ ಅನ್ಕೊಳ್ಳಿ, ಹೋರಾಟ ಮಾಡ್ತೀವಿ ಅಂತ ಬಂದ್ರು ಲೀಗಲ್ ಆಗಿ ಕೋರ್ಟಲ್ ಕೇಸ್ ಹಾಕಿದ್ರೆ ಮಾತ್ರ ಅದು ಮುಂದಕ್ಕೆ ಹೋಗುತ್ತೆ ಅನ್ನೋದು ಇರುತ್ತೆ ಅಂತ ಅನ್ಕೊಳ್ಳಿ. ಸೊ ಅವಾಗ ಈಗ ಅದಕ್ಕೆ ಲೀಗಲ್ ಬೇಕಾಗ್ತಾರೆ ಯಾರು ಒಬ್ರು ಮಾತಾಡೋ ಅಂತವ್ರು. ಸೊ ಅವ್ರೇನ್ ಹೇಳಿ, ನನ್ಗೆ ಏಜೆನ್ಸಿ ಅವ್ರು ಏನ್ ಹೇಳಿದ್ರು, ಈ ತರ ಒಬ್ರು ಲಾಯರ್ ಯಾರೋ ಇದಾರೆ, ಅವ್ರೇನೋ ಲೀಗಲ್ ಏನ್ ಮಾಡ್ಬೋದು ಅಂತ ಮಾತಾಡ್ತಾರೆ, ಅವ್ರಿಗೆ ದೊಡ್ಡ ಇದು ಬೇಕು, ಪ್ರಮೋಷನ್ಸ್ ತರಾನು ಬೇಕು. ಮತ್ತೆ ಲೀಗಲ್ ಈಗ ಎಷ್ಟೊಂದು ಚಾನಲ್ ಅಲ್ಲಿ ಇದ್ರ ಬಗ್ಗೆ, ಮತ್ತೆ ದರ್ಶನ್ ಸರ್ ಕೇಸ್ ಬಗ್ಗೆ ಎಷ್ಟೋ ಲಾಯರ್ಗಳು ಒಪಿನಿಯನ್ ಮಾಡಿದಾರೆ ಗೊತ್ತಾ ನಿಮ್ಗೆ, ಎಲ್ಲ ಯೂಟ್ಯೂಬ್ ಅಲ್ಲಿ ಮಾಡಿದಾರಲ್ಲ. ಆ ತರ ಲೀಗಲ್ ಯಾರೋ ಒಬ್ರು ಇದಾರೆ, ನೀವು ಮಾಡ್ತೀರಾ, ಯಾರೋ ಯೂಟ್ಯೂಬರ್ ಪರಿಚಯ ಇದಾರೆ ಅಂದ್ರು, ಅವರೇ ಸೆಲೆಕ್ಟ್ ಮಾಡಿದ್ರು ನಿಮ್ ಚಾನಲ್ಸ್ ಎಲ್ಲ. ಅವರೇ ಚಾನಲ್ ಮಾಡಿ ನನ್ಗೆ ಈ ಚಾನಲ್ ಮಾಡಿಸೋದು, ನಿಮ್ಗೆ ಕಾಂಟ್ಯಾಕ್ಟ್ ಇದೆಯಾ, ಈ ತರ ಅವ್ರು ಲೀಗಲ್ ಏನೋ ಮಾತಾಡ್ತಾರೆ ಅಂತ ಕೇಳಿದ್ರು. ನಾನು ನಿಮಗೆ ಫೋನ್ ಮಾಡಿದೆ, ಬ್ರದರ್ ಹಿಂಗೆ ಸೌಜನ್ಯ ವಿಚಾರವಾಗಿ ಏನಾಗ್ತಿದೆ ಅದ್ರದ್ದು ವಿಡಿಯೋ ಏನಾದ್ರು ಮಾಡ್ತೀರಾ, ಹಿಂಗ್ ಲೀಗಲ್ ಒಬ್ರು ಇದಾರೆ ಅಂತ ನಾನು ನಿಮ್ಗೆ ಕೇಳಿದೆ, ನೀವು ಅದನ್ನ ಬೇರೆ ತರ ತಗೊಂಡ್ರಿ. ಖಂಡಿತ, ಈಗ ಪ್ರಮೋಷನ್ ತಾನೇ ಅದನ್ನು. ಸಿನಿಮಾ ಕೇಳಿಸ್ಕೊಳ್ಳಿ, ಸಿನಿಮಾ ಪ್ರಮೋಷನ್ ಹೆಂಗೋ ಅವರು ಏಜೆನ್ಸಿನು ಇದು. ಅವರು ಈಗ ನಾಳೆ ಒಬ್ರು ಲಾಯರ್ ನಿಮ್ ಹತ್ರ ಮಾತಾಡ್ಬೇಕು, ಒಬ್ರು
ಕೇಳಿಸ್ಕೊಳ್ಳಿ ಬ್ರೋ, ಕೇಳಿಸ್ಕೊಳ್ಳಿ. ಈಗ ಕೇಳಿಸ್ಕೊಳ್ತೀನಿ. ಇದೇ ವಿಚಾರವಾಗಿ ದರ್ಶನ್ ಸರ್ ವಿಚಾರವಾಗಿ ಲೀಗಲ್ ಆಗಿ ಅವ್ರು ಹೊರಗಡೆ ಬರ್ತಾರೋ ಇಲ್ವೋ, ಲೀಗಲ್ ಆಗಿ ಅವ್ರು ಅಲ್ಲೇ ಇರ್ತಾರೋ, ಅವ್ರದ್ದೇನ್ ತಪ್ಪಿದೆ, ಅವ್ರ ಮುಂದಿನ ನಡೆ ಏನು, ಬೇಲಿಗೆ ಅಪ್ಲೈ ಮಾಡ್ಬೋದೋ ಇಲ್ವೋ, ಲೀಗಲ್ ಆಗಿ ಅದರಲ್ಲಿ ಏನೇನ್ ಕಾನೂನಾತ್ಮಕವಾಗಿ ಮುಂದೆ ಹೋಗ್ಬೋದು ಅಥವಾ ಡ್ರಾಬ್ಯಾಕ್ಸ್ ಇದೆ, ಅವ್ರ ಪರ ಯಾವ್ದಿದೆ ಇವ್ರ ಪರ ಯಾವ್ದಿದೆ ಅಂತ ಎಲ್ಲ ಚಾನಲ್ ಅವರು ಮಾತಾಡಿದ್ದಾರೆ. ಅದೇ ತರ ಒಬ್ಬ ಲಾಯರು ನಿಮ್ ಚಾನಲ್ ಅಲ್ಲಿ ನಾಳೆ ಮಾತಾಡ್ಬೇಕು ಅಂದ್ರೆ ನೀವು ಚಾರ್ಜಸ್ ತಗೊಂತೀರಾ? ಅವ್ರದ್ದು ಪ್ರಮೋಷನ್ ತಾನೇ ಅದು. ಕೇಳಿಸ್ಕೊಳ್ಳಿ. ನಾನು ಇಷ್ಟೋ ತನಕ ಕೇಳಿಸ್ಕೊಂಡಿದ್ದೀನಿ. ನಾನು ಇಷ್ಟೋ ತನಕ ಕೇಳಿಸ್ಕೊಂಡಿದ್ದೀನಿ. ಈಗ ನಾನ್ ಮಾತಾಡೋದು ನೀವು ಕೇಳಿಸ್ಕೊಳ್ಳಿ. ಯಾರೋ ಒಬ್ಬ ಅಡ್ವೊಕೇಟ್ ಫೇಮಸ್ ಆಗ್ಬೇಕು ಅಥವಾ ವಿಚಾರನ ಹಂಚ್ಕೋಬೇಕು ಅಥವಾ ಯೂಟ್ಯೂಬ್ ಅಲ್ಲಿ ಮಾತಾಡ್ಬೇಕು ಅಂತಂದ್ರೆ ಒಂದು ಕಂಟೆಂಟ್ ಇಟ್ಕೊಂಡು ಮಾತಾಡ್ತಾನೆ. ಒಂದ್ ಹೆಣ್ಮಗಳು ಅತ್ಯಾಚಾರ ಆಗಿರೋ ವಿಚಾರ ಇಟ್ಕೊಂಡು ನಾನು ಅದ್ರ ಬಗ್ಗೆ ಮಾತಾಡ್ತೀನಿ, ನಾನು ದುಡ್ಡು ಕೊಡ್ತೀನಿ, ಅವ್ರನ್ನ ನಾನು ಚಾನಲ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಮಾಡಿಸಿ ಅಂತಂದಾಗ ಯಾರಾದ್ರೂ ಓಕೆ ಅಂತಾರ? ನಾನೇನ್ ಹೇಳಿದೆ ನಿಮ್ಗೆ ಅವತ್ತು? ಸೌಜನ್ಯ ವಿಚಾರದಲ್ಲಿ ಹಣ ಕೊಟ್ಬಿಟ್ಟು ವಿಡಿಯೋ ಮಾಡಿಸ್ತವ್ರೆ ಅಂತಂದ್ರೆ ನಾನ್ ಯಾಕೆ ಮಾಡ್ಬೇಕು? ನಾನು ಯಾವ್ದಾದ್ರು ಮಾಡಿದ್ದೀನ? ನಾನ್ ಯಾಕೆ ಮಾಡ್ಲಿ ಅಂತ ನಾನು ನಿಮ್ಮನ್ನ ಪ್ರಶ್ನೆ ಮಾಡ್ತೀನಿ. ಹಲೋ, ಮಾತಾಡಿ, ನೀವು ಫುಲ್ ಮಾತಾಡಿ. ಬೇಡ, ನಾನು ನಿಮ್ಮ ಹತ್ರನೇ ಆನ್ಸರ್ ಕೇಳ್ತೀನಿ, ನೀವು ನನಗೆ ಅಪ್ರೋಚ್ ಮಾಡ್ತೀನಿ. ನಾನು ಏನ್ ಉತ್ತರ ಕೊಟ್ಟೆ? ನಾನು ಅಪ್ರೋಚ್ ಮಾಡಿದ್ರೆ ನೀವು ಬೇರೆ ತರ ತಗೊಂಡ್ರಿ. ಯಾವ ತರ ತಗೊಂಡೆ? ಸಂಬಂಧ ಏನಿಲ್ಲ. ನಾನು ಹೇಳಿದ್ನಲ್ಲ, ನೀವ್ ಏನ್ ಮಾತಾಡಿದ್ರೆ ಅಲ್ಲ, ನಾನು ಯಾವ ತರ ತಗೊಂಡೆ ಅಂತ ಅದನ್ನಾರು ಹೇಳಿ. ನೀವೇ ಹೇಳ್ತಿದ್ದೀರಲ್ಲ, ನೀವ್ ಆ ತರ ತಗೊಂಡ್ರಿ. ನನ್ ಪರ್ಸ್ಪೆಕ್ಟಿವ್ ಪ್ರಮೋಷನ್ ಈಗ ಲೀಗಲ್ ಆಗಿ ಏನೇನ್ ಬ್ರೋ ಒಂದು ವಿಚಾರ ಬ್ರೋ, ಅಲ್ಲ ಅತ್ಯಾಚಾರ ಈಗ ನಾನು ಹೇಳದ್ ಕೇಳಿಸ್ಕೊಳ್ಳಿ. ಈಗ ನೀವು ಬೇರೆ ತರ ತಗೊಂಡ್ರಿ ಅಂತ ಹೇಳಿದಲ್ಲ, ಆ ವಿಚಾರ ಬೇರೆ ಸೆನ್ಸಿಟಿವ್ ಅಲ್ಲಲ್ಲ. ಒಂದ್ ನಿಮಿಷ, ಸೆನ್ಸಿಟಿವ್ ವಿಚಾರ ತಾನೆ. ಆ ಹುಡ್ಗಿ ವಿಚಾರದಲ್ಲಿ ಮಾತಾಡಕ್ ಬರ್ತೀನಿ ನಾನು, ದುಡ್ಡು ಕೊಡ್ತೀನಿ ನಿಂಗೆ ಚಾನಲ್ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂದ್ರೆ ಯಾವ ಒಂದ್ ಮಾಡ್ತಾನೆ ಬ್ರದರ್? ಸೌಜನ್ಯ ವಿಚಾರನೆ ತಾನೆ ಮಾತಾಡಕ್ ಬರ್ತೀನಿ ಅಂತ ಹೇಳಿದವರು. ಇನ್ಯಾವ ವಿಚಾರಕ್ಕೆ ಮಾತಾಡಿದ್ರಿ ನೀವು? ನೀವು ಸುಮ್ನೆ ರೈಸ್ ಆಗಿ ಮಾತಾಡಿದ್ರೆ ಪ್ರಯೋಜನ ಇಲ್ಲ. ರೈಸ್ ಆಗಲ್ಲ ಬ್ರದರ್. ಈಗ ಸೌಜನ್ಯ ಅನ್ನೋ ವಿಚಾರ ಅಂತಾನೆ ಫಸ್ಟ್ ಪ್ರಸ್ತಾಪ ಆಗಿದ್ದು. ಅಲ್ಲ ಕೇಸ್ ಬಗ್ಗೆ ಮಾತಾಡ್ತೀನಿ ಅಂದ್ರೆ ಅಲ್ಲಿಗೆ ಯಾವ ಕೇಸ್ ಬಗ್ಗೆ? ಯಾವ ಕೇಸ್ ಬಗ್ಗೆ? ಸೌಜನ್ಯ ಅವ್ರ ವಿಚಾರಕ್ಕೆ ಕೇಸ್ ಬಗ್ಗೆ ಲೀಗಲ್ ಆಗಿ ಅವ್ರಿಗೆ ಫೇಮಸ್ ಆಗಕ್ಕೆ ಹೋಗಿದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರಿ. ನ್ಯಾಯ ಸಿಗ್ಬೇಕಾದ್ರೆ ಕೇಳಿಸ್ಕೊಳ್ಳಿ ಬ್ರೋ, ನೀವು ಕೇಳಿದ್ಮೇಲೆ ನನ್ಗೆ ಆನ್ಸರ್ ಮಾಡಕ್ ಟೈಮ್ ಕೊಡಿ. ಅವ್ರಿಗೆ ನ್ಯಾಯ ಸಿಗ್ಬೇಕು ಅಂದ್ರೆ ಲೀಗಲ್ ಆಗಿ ಯಾವ ರೀತಿ ಮುಂದುವರೆದ್ರೆ ಚಾನ್ಸಸ್ ಇದೆ ಅನ್ನೋದನ್ನ ನಾಗರಿಕರಿಗೆ ಕೊಟ್ಟಿದ್ದಾರೆ ಒಬ್ರು ಲಾಯರ್ ಅಂತ. ನನ್ಗೆ ಯಾವ್ದೋ ಎಕ್ಸ್ ಏಜೆನ್ಸಿ ಕಾಲ್ ಮಾಡಿದ್ರು. ನಾನು ಸರಿ ಹಂಗಾರೆ ಸೌಜನ್ಯ ಅವ್ರಿಗೆ ನ್ಯಾಯ ನಾನೇನ್ ಅನ್ಕೊಂಡೆ, ಕರೆಕ್ಟ್ ಅಲ್ವಾ? ಹಂಗಾರೆ ಸೌಜನ್ಯ ಅವ್ರಿಗೆ ನ್ಯಾಯ ಸಿಗ್ಬೇಕಾದ್ರೆ ನಾಗರಿಕರು ಅಥವಾ ಲೀಗಲಿ ಏನ್ ಮಾಡ್ಬೋದು ಅನ್ನೋದು ಅವರು ಜನಕ್ಕೆ ಹೇಳ್ತಾರೆ. ಅದು ಅವ್ರಿಗೂ ಪ್ರಮೋಷನ್ ಆಗುತ್ತೆ. ಪ್ಲಸ್ ನಾಗರಿಕರು ಎಲ್ಲಾರ್ಗು ಸೌಜನ್ಯಗೆ ನ್ಯಾಯ ಬೇಕು ಅಂತ ಮನಸ್ಪೂರ್ವಕವಾಗಿ ಯಾರ್ಯಾರು ಅನ್ಕೊಂತಾರೋ ಅವ್ರು ಏನ್ ಮಾಡ್ಬೋದು ಆಸ್ ಎ ಸಿಟಿಸನ್ ಆಗಿ ಅನ್ನೋದನ್ನ ಅವ್ರು ಹೇಳ್ತಾರೆ ಅಂದಾಗ ಆ ಕೇಸಿಗೂ ಹೆಲ್ಪ್ ಆಗುತ್ತೆ. ಪ್ಲಸ್ ನಿಮ್ ಚಾನಲ್ಗೂ ಒಳ್ಳೆ ಇದು ಸಿಗುತ್ತೆ ಅನ್ನೋದು ಅವ್ರು ಹೇಳಿದ ಪ್ರಕಾರ ನನಗೆ ಪರ್ಸ್ಪೆಕ್ಟಿವ್ ಬಂತು. ಸೊ ಅದನ್ನ ನಾನು ನಿಮಗೆ ಕಾಲ್ ಮಾಡಿದೆ. ನೀವು ಅದನ್ನ ಈ ತರ ತಿಳ್ಕೊಂಡ್ರೆ ನೀವು ಬೇರೆ ತರ ಮಾತಾಡಿದ್ರೆ ಕೇಳಿಸ್ಕೊಳ್ಳಿ. ನೀವು ಬೇರೆ ತರ ತಿಳ್ಕೊಂಡ್ರೆ ನಾನ್ ಸರಿ ಬಿಡಿ ಅಂತ ಸುಮ್ಮನಾದೆ. ನಾನು ಆಮೇಲೆ ಅದು ಏಜೆನ್ಸಿನೂ ಕಾಲು ಮಾಡ್ಲಿಲ್ಲ. ನಾನು ಅವ್ರಿಗೆ ಹೇಳ್ದೆ, ಇಲ್ಲ ಬ್ರೋ ಅವ್ರು ಬೇರೆ ತರ ತಿಳ್ಕೊಂಡ್ರು ಮಾಡಲ್ ಮತ್ತೆ ಬಿಡಿ, ನಾನ್ ಬೇರೆ ಕಡೆ ಬಿಸಿ ಇದೀನಿ ಅಂತ. ಈಗ ಹೇಳ್ತಿರಲ್ಲ, ಈಗ ನನ್ ಪರ್ಸ್ಪೆಕ್ಟಿವ್ ಹೇಳುದ್ನಲ್ಲ, ಹೇಳಿ ಸ್ವಾಮಿ ಅದನ್ನು. ನಾನು ಬೇರೆ ತರ ತಿಳ್ಕೊಂಡೆ ಏನಂತ ನನಗೆ ಗೊತ್ತಿಲ್ಲ. ಅದು ನೀವೀಗ ಹೇಳ್ತಿರಲ್ಲ ಸೆನ್ಸಿಟಿವ್ ಪ್ಲೇಸು, ಆ ಕೇಸು ಈ ಕೇಸು ಅಂತ. ಈಗ ನೋಡಪ್ಪ, ನೀನೇ ಫಸ್ಟ್ ಈಗ ಕೇಳಪ್ಪ ಇಲ್ಲ ನಿಮಿಷ. ಈಗ ನೀನ್ ಹೇಳಿದೆ ಸಿನಿಮಾ ಪ್ರಮೋಷನ್ ಮಾಡ್ತೀರಿ, ದುಡ್ಡು ತಗೊಳ್ತೀರಿ, ಪ್ರಮೋಟ್ ಮಾಡ್ತೀವಿ, ಅಫ್ಕೋರ್ಸ್ ಅಲ್ವಾ? ಅದು ಒಂದು ತರ. ನಾನು ಅದನ್ನ ನನ್ಗೆ ಇಷ್ಟಕ್ಕಾಗಲ್ಲ, ನನ್ಗೆ ಇಷ್ಟು ಕಾರ್ಯ ಮಾಡ್ತೀನಿ ಅಂತ ಕೆಲವೊಂದ್ಸಲ ಡಿಮ್ಯಾಂಡ್ ಮಾಡಿದೀನಿ ಸಿನಿಮಾ ಇಂಟರ್ವ್ಯೂ ವಿಚಾರಕ್ಕೆ ಅಲ್ವಾ? ಸೌಜನ್ಯ ಅನ್ನುವಂತ ಒಂದು ಕೇಸ್ ವಿಚಾರವಾಗಿ ಯಾರೋ ಒಬ್ರು ಲಾಯರ್ ಬಂದು ಮಾತಾಡ್ತಾರೆ. ಅದ್ರ ಬಗ್ಗೆ ನಿಮ್ಗೆ ಏನ್ ಕ್ವಶನ್ ಇದ್ರು ನೀವು ಕೇಳ್ಬೋದು. ಅಮೌಂಟು ಕೊಡ್ತಾರೆ ಅಂತಂದಾಗ ನಾನು ಯಾವ ರೀತಿ ಥಿಂಕ್ ಮಾಡ್ಕೋಬಹುದು? ನೀನೇ ಆನ್ಸರ್ ಮಾಡಪ್ಪ, ಒಬ್ಬ ನಾಗರಿಕನಾಗಿ ನೀನೇನೆ. ನಾಗರಿಕನಾಗಿ ನಾನು ಏನ್ ಥಿಂಕ್ ಮಾಡಿದ್ದೇನೆ ನಿಮ್ಗೆ ಹೇಳ್ದೆ. ಅವತ್ತು ನಿಮ್ಗೆ ಕೇಳಿಸ್ಕೊಳ್ಳೋ ಪೇಷನ್ಸ್ ಇರ್ಲಿಲ್ಲ. ನನ್ ಪರ್ಸ್ಪೆಕ್ಟಿವ್ ನೀವು ಕೇಳೋ ಪೇಷನ್ಸ್ ಇರಲಿಲ್ಲ. ನನ್ನ ಪೇಷನ್ಸ್ ಅಲ್ಲ ಅವತ್ತು ನೀನ್ ಹೇಳಿದ್ ಹೆಂಗಿತ್ತು ಅಂತಂದ್ರೆ, ಸೌಜನ್ಯ ಪರವಾಗಿ ತರ ಯಾರೋ ಮಾತಾಡ್ತಾರಂತೆ ಲಾಯರ್ಗಳು ಬೆಂಗಳೂರು ಬಂದು. ಕೇಳು ಬ್ರದರ್ ಒಂದ್ ನಿಮಿಷ. ಈಗ ಇದೇನಾದ್ರು ಕೇಸ್ ದೊಡ್ಡದಾಯ್ತು ಅಂತಂದ್ರೆ CDR ಅನ್ನೋಂಥದ್ದು ಇದ್ದೇ ಇರುತ್ತೆ ಪೊಲೀಸ್ ರೆಕಾರ್ಡ್ ಅಲ್ಲಿ. ನಾನ್ ಕೇಸ್ ಹಾಕದಲ್ಲಿ ಸಾಮಾಜಿಕ ಹೋಗ್ಲಿ. ಒಂದ್ ನಿಮಿಷ ಕೇಳು ಬ್ರದರ್, ಒಂದ್ ನಿಮಿಷ ಭಯ ಪಟ್ಕೊಳ್ಳೋದು. ನಾನೇನು ತಪ್ಪು ಮಾಡಿಲ್ಲ, ನೀವೇನು ತಪ್ಪು ಮಾಡಿಲ್ಲ. ನಾನ್ ತಪ್ಪು ಮಾಡೋನಾಗಿದ್ರೆ ನಾನೇ ಒಂದ್ ವಿಡಿಯೋದಲ್ಲಿ ಈ ತರ ನನ್ಗೆ ಅಪ್ರೋಚ್ ಬಂದಿತ್ತು, ನಾನು ಅದಕ್ಕೆ ನಾನು ವಿಚಾರ ಮಾತಾಡಿಲ್ಲ ಅಂತ ನಾನು ಧೈರ್ಯವಾಗಿ ಹೇಳ್ಕೊಳ್ತಿದ್ನ.
ಆ ತರ ಏನಾದ್ರು ತಪ್ಪು ಮಾಡಿದ್ರೆ ಯಾರು ಬರ್ಲಿ, ಯಾವ ಪೊಲೀಸ್ ಕೇಸ್ ಆಗ್ಲಿ ಏನಾಗ್ಲಿ ನನ್ಗೆ ಇರೋದ್ ಹೇಳ್ತೀನಿ, ಬ್ರದರ್ ಹಿಂಗ್ ಬಂದಿದ್ರು ಮಾಡಿದ್ರು ಅಂತೀನಿ ಅಷ್ಟೇ. ಅದ್ರಾಗ ಏನಾಯ್ತು, ಭಯ ಪಡೋದೇನೈತೆ? ನಾನು ಹೇಳಿದಂಗಲ್ಲಪ್ಪ, ನೀವೇನಾರ ತಪ್ಪು ಮಾಡಿದೀರಾ? ಏನು ತಪ್ಪು ಸರಿ ಅದು ಯಾವಾಗ ತನಿಖೆ ಬರುತ್ತೆ ಆಚೆ ಬರುತ್ತೆ ಬ್ರೋ. ಆ ಲಾಯರ್ ಯಾರು ಅಂತ ಗೊತ್ತಾಗ್ಲಿ ನಿಮ್ಗೆ? ಆ ಲಾಯರ್ ಯಾರು ಅಂತ ಗೊತ್ತಾಗ್ಲಿ? ಗೊತ್ತಿಲ್ಲ, ಏಜೆನ್ಸಿ ಯಾರು ಅಂತಾನು ಗೊತ್ತಿಲ್ಲ, ಲಾಯರ್ ಯಾರು. ನನಗೆ ನಾನ್ PR ಆಗಿ, ಡಿಜಿಟಲ್ PR ಆಗಿ ಕೆಲಸ ಮಾಡ್ತಿರೋದ್ರಿಂದ, ಕೆಲವೊಂದು ಪ್ರಮೋಷನ್ ಮಾಡ್ತಿರೋದ್ರಿಂದ ಸುಮಾರು ಜನ ಹತ್ರ ನನ್ನ ನಂಬರ್ ಇರುತ್ತೆ. ಯಾರೋ ಒಬ್ಬ ಕೇಳಿದ್ರು, ಹಿಂಗಿದೆ ಬ್ರೋ, ಹಿಂಗ್ ಮಾಡಿಸ್ಬೇಕು, ನಮ್ಗೆ ಯಾರೋ ಹಿಂಗ್ ನಂಬರ್ ಕೊಟ್ರು ಅಂತಂದ್ರು. ನಾನು ಯಾರು ಅಂತಾನು ಕೇಳಲಿಲ್ಲ, ಯಾಕಂದ್ರೆ ನಿಮ್ಗೆ ಅವ್ರು ಯಾರು ಅಂತ ನೋಡಿಲ್ಲ, ನೀವು ಅವ್ರನ್ನ ಯಾರು ಅಂತ ನೋಡಿಲ್ವಾ ನೀವು? ಇಲ್ಲ. ಅಂದ್ರೆ ನೀವು ಮನೆ ಕುತ್ಕೊಂಡು ಸುಮ್ಮನೆ ಯಾವ್ದೋ ಒಂದು ಕಾಲ್ ಬರುತ್ತೆ ಒಪ್ಕೊಬಿಡ್ತೀರಾ? ಎಷ್ಟೊಂದು ಸಿನಿಮಾ ಪ್ರೊಡ್ಯೂಸರ್ ನಾನು ಮೀಟೇ ಮಾಡಿಲ್ಲ ಬ್ರೋ. ನಾನು ಕೆಲಸ ಮಾಡ್ತಿದ್ದೆ. ಅಮೌಂಟ್ ವ್ಯವಹಾರ ಹೇಗ್ ಮಾಡ್ತೀರಿ? ಅವ್ರ ಜೊತೆ ಬರುತ್ತಲ್ಲ, ನಾನು ನಿಮಗೆ ಕೊಟ್ಟಿನಲ್ಲ, ಅವ್ರು ಕೊಟ್ಟರು ಕೊಡದೇವ್ರು ನಾನು ನಿಮ್ಗೆ ಯಾವ್ದಾರು ಉಳಿಸ್ಕೊಂಡಿದ್ದೀನ ಇದುವರೆಗೂ? ಮತ್ತೆ ಇವ್ರ ಜೊತೆ ಹೇಗೆ ಸಂಪರ್ಕ ಬ್ರೋ? ಯಾರೋ ಕೇಳಿ, ಇನ್ನೂ ಅದು ಫೈನಲ್ ಆಗಿಲ್ವಲ್ಲ. ನಾವು ಯಾವಾಗ ಬರ್ತೀವಿ ಅಂದ್ರೆ ಅವರು ಮಾಡೋದು. ನನಗೆ ಇಲ್ಲಿ ಒಂದು ಸ್ಪಷ್ಟತೆ ಬೇಕಾಗಿರೋದು ಏನ್ ಗೊತ್ತಾ? ಅವರು ಸೌಜನ್ಯ ಪರವಾದ ವಕೀಲರ ಅಥವಾ ವಿರುದ್ಧವಾದ ವಕೀಲರ, ಅಥವಾ ಈ ವಿಚಾರದಲ್ಲಿ ನಾನು ಫೇಮಸ್ ಆಗ್ಬೇಕು ಅಂತ ಬಂದಂತ ವಕೀಲರ? ಮೂರು ಅಲ್ಲ ಬ್ರೋ. ನಾಗರಿಕರಿಗೆ ಲೀಗಲ್ ಆಸ್ಪೆಕ್ಟ್ಸ್ ಅಲ್ಲಿ ಸೌಜನ್ಯ ಅವರಿಗೆ ನ್ಯಾಯ ಕೊಡ್ಸೋದಕ್ಕೆ ಏನೇನ್ ದುಡ್ಡು ಖರ್ಚು ಮಾಡ್ಕೊಂಡು ಇಂಟರ್ವ್ಯೂ ಮಾಡ್ಕೊಳ್ಳುವಂತ ವ್ಯಕ್ತಿ. ಅದೇ ಗೊತ್ತಿಲ್ಲ ಬ್ರೋ, ಅದು ಏಜೆನ್ಸಿ ಅವ್ರಿಗೆ ಬಿಚ್ಚಿದ್ದು, ನಾನ್ ಯಾಕೆ ತಿಳ್ಕೊಳ್ಳಿ ಅದನ್ನ? ನಾಗರಿಕರಿಗೆ, ಪ್ರತಿಯೊಬ್ಬ ನಾಗರಿಕ ಸೌಜನ್ಯ ಅವರಿಗೆ ನ್ಯಾಯ ಸಿಗ್ಬೇಕು ಅಂತಂದ್ರೆ ನಾಗರಿಕ ಆಗಿ ನಾವ್ ಏನ್ ಮಾಡ್ಬೋದು, ಲೀಗಲ್ ಆಸ್ಪೆಕ್ಟ್ಸ್ ಏನಿದೆ ಅನ್ನೋದನ್ನ ನಾಗರಿಕರಿಗೆ ಅರಿವು ಮೂಡಿಸುವಂತ ವಿಡಿಯೋ ಮಾಡಕ್ ಬಂದಿದ್ದಾರೆ ಅಂತ ಏಜೆನ್ಸಿ ನನಗೆ ಎಕ್ಸ್ಪ್ಲೇನ್ ಮಾಡಿದ್ದು. ಅಲ್ಲ, ಅವರು ಅದನ್ನ ನೇರವಾಗಿ ಒಂದ್ ನಿಮಿಷ ಅವಾಗ ನನಗೇನ್ ಅನ್ನಿಸ್ತು ಅಂದ್ರೆ, ನನ್ನ ಪರ್ಸ್ಪೆಕ್ಟಿವ್ ಹೇಳ್ತೀನಿ. ನಾನ್ ಯಾಕೆ ನಿಮಗೆ ಕಾಲ್ ಮಾಡಿ ಕೇಳಿದೆ ಅಂದ್ರೆ, ಹೌದಲ್ವೇ ಸೌಜನ್ಯ ಅವ್ರಿಗೆ ನ್ಯಾಯ ಸಿಗ್ಬೇಕು ಅಂತಂದ್ರೆ ನಾನು ಇದ್ರಲ್ಲಿ ನಮ್ದು ಒಂದು ನಾಗರಿಕರಿಗೆ ಆಗಿ ತಿಳ್ಕೊಂಡ್ರೆ, ನಾವ್ ಆತರ ನಡ್ಕೊಂಡ್ರೆ ಆ ಹುಡುಗಿಗೆ, ನನ್ ತಂಗಿ ಅಂತ ಇರೋ ಹುಡುಗಿಗೆ ನ್ಯಾಯ ಸಿಗುತ್ತಲ್ವಾ ಅನ್ನೋ ನನ್ನ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ನಾವು ಯಾಕೆ ಇದ್ ಮಾಡಬಾರ್ದು? ನಮ್ಗೆ ಗೊತ್ತಿರೋ ಚಾನಲ್ಸ್ ಅಲ್ಲಿ ಅವ್ರು ಬಂದು ಲೀಗಲ್ ಆಸ್ಪೆಕ್ಟ್ಸ್ ಹೇಳಿದಾಗ ಹೆಲ್ಪ್ ಆಗುತ್ತಲ್ವಾ ಅನ್ನೋದು ತಕ್ಷಣ ಬಂತು. ನಿಮ್ಮ ಪರ್ಸ್ಪೆಕ್ಟಿವ್ ಹೇಳಿದ್ರಿ. ನಂದು ಒಂದೇ ಒಂದು ಕ್ವಶನ್ ಅಂದ್ರೆ, ಹೇಳಿ ಬ್ರೋ, ಯಾವ್ದೋ ಒಂದ್ ಹೆಣ್ಮಗುನ ಅತ್ಯಾಚಾರ ಆಗಿ ಆತರ ಕೊಲೆ ಆಗಿ ಆತರ ಬಿದ್ದಂತ ಸ್ಥಿತಿಯಲ್ಲಿ ಆ ಫೋಟೋ ನೋಡಿದ್ರೆ ಒಂಥರ ಸಂಟ ಆಗುತ್ತೆ. ನಿಜ, 100%. ಆ ಹುಡುಗಿಗೆ ಸಂಬಂಧಪಟ್ಟಂಗೆ ನಾನು ಮಾತಾಡ್ತೀನಿ, ದುಡ್ಡು ಕೊಡ್ತೀನಿ ನಿಮ್ಗೆ, ಬನ್ನಿ ನಮ್ಮನ್ನ ಇಂಟರ್ವ್ಯೂ ಮಾಡಿ ಅಂತಂದ್ರೆ ನೀವಾದ್ರೂ ಒಪ್ತಿರೋ ಹೋಗ್ಲಿ? ಆ ವಿಚಾರಕ್ಕೆ ಸಂಬಂಧಪಟ್ಟ ಕೇಸ್ ನ ಮಾತಾಡ್ತೀನಿ ಅಂತ ಆತರ ಅವ್ರೇನ್ ಕೇಳಲಿಲ್ಲ. ನೀವು ಫೋನ್ ಮಾಡಿದ್ ಯಾವಾಗ ನಂಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ಈ ಪ್ರಮೋಷನ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ಅಥವಾ ಜನರಿಗೆ ಮಾಹಿತಿ ತಿಳಿಸ್ಬೇಕು ಅವರು ಅಂತ ಕೇಳಿದ್ರು ಅಂತ ಮಾಡಿದ್ ಯಾವಾಗ ಫೋನ್ ನೀವು ನಂಗೆ? ಅದು ಡೇಟ್ ಮರ್ತಾ ಇದ್ರು. ನೀವೇ ಬೇಡ, ಒಂದ್ ಇಯರ್ ಡೇಟ್ ಟೈಮ್ 1 year 2 year ಆಗಿರ್ಬೋದು. ಅಂದ್ರೆ ನನ್ಗೆ ಕರೆಕ್ಟ್ ಡೇಟ್ ಟೈಮ್ ಗೊತ್ತಿಲ್ಲ ಬ್ರೋ. ನೀವೇ ಇದ್ರೆ ಹೇಳಿ, ಅದ್ರಾಗೇನಿದೆ. ನನ್ನ ಪ್ರಕಾರ ಇದು 2021 ಇಂದ 22 ನಲ್ಲಿ ನಡೆದಿರ್ತಕ್ಕಂಥ ಮ್ಯಾಟರ್ ಅಂತ ಅನ್ಕೊಂಡಿದೀನಿ. ಮೇ ಬಿ ಇರ್ಬೋದು ಬ್ರೋ, ನನಗೂ ಅಷ್ಟೊಂದು ಐಡಿಯಾ ಇಲ್ಲ. ಅಂದ್ರೆ ಸುಮಾರು ಮಾತಾಡಿವಿ, ಅದಾದ್ಮೇಲೆ ಎಷ್ಟೊಂದು ಮಾತಾಡಿದೀವಿ. ಅಲ್ಲ, ನನಗೆ ಈಗ ನಾನು ಪ್ರಮೋಷನ್ ವಿಚಾರದಲ್ಲಿ ಯಾವ್ದಾದ್ರು ಸಿನಿಮಾ ಪ್ರಮೋಷನ್ ಸಂಬಂಧಪಟ್ಟಂಗೆ ಮಾತಾಡ್ಬೇಕಾದ್ರೆ ನಿಮ್ಗೆ ಹೇಳಿರ್ತೀನಿ, ಬ್ರೋ ಇಷ್ಟಕ್ಕಾರೆ ನಾನು ಮಾಡ್ತೀನಿ, ಇಷ್ಟಕ್ಕಿಲ್ಲ ನಾನು ಮಾಡಲ್ಲ ಅಂತ ಹೇಳಿರ್ತೀನಲ್ವಾ? ಈ ವಿಚಾರದಲ್ಲಿ ನಾನು ಏನಂತ ಹೇಳಿ ಫೋನ್ ಕಟ್ ಮಾಡಿದೆ? ಅದೇ ನೀವು ನನ್ನ ಪರ್ಸ್ಪೆಕ್ಟಿವ್ ನ ಫುಲ್ ಕೇಳೋ ಅಂತ ಪೇಷನ್ಸ್ ಅಲ್ಲಿ ಇರ್ಲಿಲ್ಲ ಅವತ್ತು. ಸರಿ, ನಾನು ಏನು ಉತ್ತರ ಕೊಟ್ಟೆ ಹಾಗಾದ್ರೆ? ಒಂದ್ ನಿಮಿಷ ನಾನು ಇದನ್ನ ಹೇಳಕ್ಕೂ ನೀವು ಬಿಡ್ಲಿಲ್ಲ ಅವತ್ತು. ನೀವೇನ್ ಅನ್ಕೊಂಡ್ರಿ, ಸೀರಿಯಸ್ ಮ್ಯಾಟ್ರು, ಯಾರೋ ಹಿಂಗೇನೋ ಬಂದು ಪ್ರಮೋಷನ್ ಮಾಡಿಸ್ಕೊಂತಿದ್ದಾರೆ ಅನ್ನೋದೇನೋ ಪರ್ಸ್ಪೆಕ್ಟಿವ್ ಅಲ್ಲಿ ನೀವು ಸಿಟ್ಟಾಗಿ ಫೋನ್ ಕಟ್ ಮಾಡಿದ್ರಿ. ನಾನು ಏಜೆನ್ಸಿವರೆಗೂ ಅದನ್ನೇ ಹೇಳ್ದೆ, ಬ್ರದರ್ ನಾವ್ ಹೇಳಿದ್ದೇನೋ ಅವ್ರು ಏನೋ ಅನ್ಕೊಂಡ್ರು, ನನ್ಗೂ ಇದು ಯಾಕೋ ಸೆಟ್ ಆಗ್ತಾ ಇಲ್ಲ, ಬಿಟ್ಬಿಡಿ ಅಂತ ಅಂದೆ. ಅವ್ರು ಯಾಕೋ ಒಪ್ಕೊಳ್ಳಿಲ್ಲ, ಬಿಟ್ಬಿಡಿ ಅಂತಂದೆ. ಅವರು ನಿಮ್ಮ ಹೆಸರು, ನಿಮ್ ಚಾನಲ್ ನ ಅವ್ರೇ ಹುಡುಕಿ ಅವರೇ ಕಳಿಸಿ ಹೇಳಿದ್ರು ನಮ್ಗೆ, ಇಂಥ ಚಾನಲ್ ಬ್ರೋ ಅವ್ರು ಚೆನ್ನಾಗಿ ಮಾತಾಡ್ತಾರೆ, ಇಂಥವ್ರಾದ್ರೆ ಜನಗಳಿಗೂ ಚೆನ್ನಾಗಿ ರೀಚ್ ಆಗುತ್ತೆ, ಲೀಗಲ್ ಪರ್ಸ್ಪೆಕ್ಟಿವ್ ಒಂದು ಅವ್ರಿಗೂ ಸಿಗುತ್ತೆ ಅಂತ ಅವರೇ ಸೆಲೆಕ್ಟ್ ಮಾಡಿದ್ರು ಚಾನಲ್. ಸೊ ಆ ಚಾನಲ್ ನಮಗೆ ಪರಿಚಯ ಇದೆಯಪ್ಪ, ಎಷ್ಟೊಂದು ಸಿನಿಮಾ ಪ್ರಮೋಷನ್ಸ್ ಎಲ್ಲ ನಾವು ಮಾಡ್ಸಿದೀವಿ, ಸೊ ನಮಗೆ ಪರಿಚಯ ಇದಾರೆ, ಕೇಳಿ ನೋಡ್ತೀನಿ ಹ್ಞೂ ಅಂದ್ರೆ ಆಮೇಲೆ ನಾವು ಫಸ್ಟ್ ಯಾರ ಹತ್ರನೂ ಅಮೌಂಟ್ ಅದೆಲ್ಲ ಮಾತಾಡಲ್ಲ. ಅವರು ವಿಷನ್ ಕರೆಕ್ಟ್ ಆಗಿದೆ, ನೀಡ್ ಆಗಿದೆ ಅಂದ್ರೆ ಮಾತ್ರ ನಾನು ನಿಮಗೆ ಫೋನ್ ಮಾಡ್ತೀನಿ. ಈಗ ಒಂದ್ ಹುಡ್ಗಿ ವಿಚಾರವಾಗಿ ಯಾರೋ ಬೇಳೆ ಬೇಯಿಸ್ಕೊಳಕ್ಕೆ ಮಾಡ್ತಿರ್ಲಿಲ್ಲ. ಅಲ್ಲ, ಮ್ಯಾಟ್ರ್ ಹೆಂಗ್ ಗೊತ್ತಾ ಇದು? ನನಗೆ ಸೌಜನ್ಯ ಕೇಸಿಗೆ ಸಂಬಂಧಪಟ್ಟಂಗೆ ನಾನು ಹೆಚ್ಚು ಕಡಿಮೆ ಏನೂ ಮಾತಾಡಿಲ್ಲ ಅಂತ ಅನ್ಕೊಳ್ಳಿ.
ನಾನು ಯಾಕೆ ಅಂತಂದ್ರೆ ನನಗೆ ಅದ್ರಲ್ಲೇ ಆ ಟೈಮ್ನಲ್ಲಿ ನಾನು ಪ್ರತಿ ವಿಡಿಯೋದಲ್ಲಿ ಹೇಳಿದೆ, ನಾನೇ ಕಾಲೇಜ್ಗೆ ಹೋಗ್ತಿದ್ದಂತ ಹುಡುಗ ಆ ಟೈಮ್ನಲ್ಲಿ. ನನ್ಗೆ ಕೇಸ್ ಬಗ್ಗೆ ಅಷ್ಟಾಗಿ ಏನೂ ಗೊತ್ತಿಲ್ಲ, ಆಳ ಅಧ್ಯಯನ ಏನೂ ಗೊತ್ತಿಲ್ಲದಿರೋದ್ರಿಂದ ನನಗೆ ನಾನು ಅದ್ರ ಬಗ್ಗೆ ಮಾತಾಡಿದ್ರೆ ತಪ್ಪಾಗುತ್ತೆ, ಅದು ಕಾನೂನಿನ ಚೌಕಟ್ಟಿನಲ್ಲಿ ಇರೋ ಅನ್ನೋ ಕಾರಣದಿಂದ ನಾನು ಮಾತಾಡಿರ್ಲಿಲ್ಲ. ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಅನ್ನೋ ಕಾರಣಕ್ಕೆ. ಕೇಳಿ 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 ಕೇಸು ಇತ್ತು, ಕೇಳಿ ಒಂದ್ ನಿಮಿಷ, ಕೇಳಿ ಒಂದ್ ನಿಮಿಷ. ನಿಮಿಷ. ಈ ಸಮೀರ್ ಅನ್ನೋ ಹುಡುಗ ಒಂದು ವಿಡಿಯೋ ಮಾಡ್ಬಿಡ್ತಾನೆ ಗೊತ್ತಾ, ಫಸ್ಟ್ ವಿಡಿಯೋ ಒಂದು ಮಿಲಿಯನ್ ವ್ಯೂಸ್ ಹೋಗುತ್ತಲ್ಲ, ಆ ಟೈಮ್ ನಲ್ಲಿ ಅದು ನೋಡ್ದಂತ ಪ್ರತಿಯೊಬ್ಬ ಜನನು ಕೂಡ, ಪ್ರತಿಯೊಬ್ಬ ಕಂಟೆಂಟ್ ಕ್ರಿಯೇಟರ್ಗೆ, ನಿಮ್ಗಳಿಗೆಲ್ಲ ಧೈರ್ಯ ಇಲ್ವಾ, ನಿಮ್ಗಳಿಗೆಲ್ಲ ತಾಕತ್ತಿಲ್ವಾ, ಈ ರೀತಿ ಇದೊಂದು ಘಟನೆ ನಡೆದೈತೆ, ಹಂಗಾಗೈತೆ ಹಿಂಗಾಗೈತೆ, ಯಾರೋ ಒಬ್ಬ ಮಾತಾಡ್ತಾನೆ, ನೀವುಗಳೆಲ್ಲ ಅನ್ಬಿಟ್ಟು ನಿಮ್ಮನ್ನೆಲ್ಲ ಫಾಲೋ ಮಾಡಿದ್ದಕ್ಕೆ ನಮ್ಗೆ ಹಂಗಾಯ್ತು ಹಿಂಗಾಯ್ತು ಅಂತ ಎಲ್ಲಾನು ಕಮೆಂಟ್ಸ್ ಸ್ವಲ್ಪ ಸ್ಟಾರ್ಟ್ ಮಾಡ್ತಾರೆ. ನಾನು ಫಸ್ಟ್ ಒಂದು ವಿಡಿಯೋ ಮಾಡ್ತೀನಿ. ನಾನು ಇಷ್ಟು ದಿನ ಈ ಕೇಸ್ ಬಗ್ಗೆ ಯಾಕೆ ಮಾತಾಡಿಲ್ಲ ಅಂತಂದ್ರೆ, ಒಂದು, ಈ ಕೇಸ್ ಬಗ್ಗೆ ನನಗೆ ಏನೂ ಕೂಡ ಗೊತ್ತಿಲ್ಲ ಅಷ್ಟಾಗಿ. ಕೋರ್ಟ್ ನಲ್ಲಿ ಇರೋದ್ರಿಂದ, ಕೋರ್ಟ್ ಈ ಕೇಸ್ ನಲ್ಲಿ ಏನೇನೋ ಅದೇನೋ ಹೇಳ್ತಾರಲ್ಲ, ತಳ ಬಡ ಹೆಂಗೆಂಗೋ ಆಗೋಗಿರೋದ್ರಿಂದ ನನಗೆ ಹೋಗ್ಬಿಟ್ಟು ಒಂದು ಸಾಮಾಜಿಕವಾಗಿ ಜನ ನೋಡುವಂತ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಕೂತ್ಕೊಂಡು ನಾವು ಅಂತೆ ಕಂತೆ ಮಾಡಕ್ಕಾಗಲ್ಲ. ಆ ಕಾರಣದಿಂದ ನಾನು ಮಾತಾಡಿರ್ಲಿಲ್ಲ. ಅದಕ್ಕೆ ಇನ್ನೂ ಒಂದು ಪ್ರಬಲವಾದ ಕಾರಣ ಏನು ಅಂತಂದ್ರೆ, ಈ ತರ ಒಬ್ಬ ಕಂಟೆಂಟ್ ಕ್ರಿಯೇಟರ್ ನನಗೆ ಫೋನ್ ಮಾಡಿ, ಸಿನಿಮಾ PR ಕೆಲಸ ಮಾಡ್ತಿದ್ದವರು, ಈ ತರ ಅಮೌಂಟ್ ಕೊಡ್ತಾರೆ, ವಿಡಿಯೋ ಮಾಡ್ತೀರಾ, ಇದಕ್ಕೆ ಸಂಬಂಧಪಟ್ಟಾಗ ಒಬ್ರು ಲಾಯರ್ ಬರ್ತಾರೆ ಅಂತ ಹೇಳ್ತಾರೆ. ಸೊ ನಾನೇನ್ ಹೇಳ್ತೀನಿ, ಅಲ್ಲಪ್ಪ, ಅನ್ಯಾಯಕ್ಕೊಳಗಾಗಿರೋರ್ ಕಡೆಯವರೇ ಈ ತರ ದುಡ್ಡು ಕೊಟ್ಬಿಟ್ಟು ವಿಡಿಯೋ ಮಾಡೋ ಅಂತ ಹೇಳ್ತಾರ, ಇದು ಯಾವ ತರ ಇದು ಲೆಕ್ಕಾಚಾರ, ಇದು ತಪ್ಪಾಗುತ್ತೆ, ಇದು ನಾವು ಮಾತಾಡಿದ್ರೆ ಇದು ಬಹುಶಃ ಇಲ್ಲೇನೋ ಸಮಥಿಂಗ್ ಮಾಡ್ಕೊಂಡ್ರಿ ಅಷ್ಟೇ. ಅಲ್ಲಿ ಅಲ್ಲಲ್ಲ, ಈಗ ದುಡ್ಡಿನ ವಿಚಾರ ಕರೆಕ್ಟ್ ಬ್ರೋ. ಅಲ್ಲಲ್ಲ, ದುಡ್ಡಿಂದು ಸೆಕೆಂಡ್ರಿ, ದುಡ್ಡಿನ ವಿಚಾರ ಬಂದಿದ್ದಕ್ಕೆ ನಂಗೆ ಬೇಜಾರಾಗಿದ್ದು. ನೀವು ನೇರವಾಗಿ ಅಪ್ರೋಚ್ ಮಾಡಿದಿದ್ರೆ, ನೀವು ನೇರವಾಗಿ ನೀವು ದುಡ್ಡು ಕೇಳಿ ಬ್ರದರ್, ಇಲ್ಲಿ ನೀವು ದುಡ್ಡು ಮೆನ್ಷನ್ ಮಾಡಿದೆ, ನೀವು ದುಡ್ಡು ಹೇಳಿ ಬ್ರದರ್. ಬ್ರದರ್, ಪರ್ಸ್ಪೆಕ್ಟಿವ್ ಯಾವಾಗ ಬರುತ್ತೆ ಗೊತ್ತಾ, ದುಡ್ಡಿಲ್ದಲೆ ಮಾಡಲ್ಲ ಬ್ರೋ. ಇಂಥ ವಿಚಾರನೂ ಸಮಾಜದಲ್ಲಿ ಅನ್ಯಾಯ ಆಗಿರೋದು ದುಡ್ಡು ಕೇಳ್ಬಿಟ್ಟು ಮಾಡಿ ಅಂತ ಮಾಡ್ತಾರ. ಒಂದ್ ನಿಮಿಷ ಕೇಳಿ ಬ್ರೋ, ಒಬ್ಬ PR ಆಗಿ ನಿಮ್ಗೆ ಎಷ್ಟು ಖರ್ಚು ಇರುತ್ತೆ ಅನ್ನೋದು ಆಸ್ ಎ ಕ್ರಿಯೇಟರ್ ನನ್ಗೂ ಗೊತ್ತಿಲ್ಲ. ಅಲ್ಲ ಕಣಪ್ಪ, ನೀನು ಯೂಟ್ಯೂಬ್ ಅಲ್ಲಿ ಒಬ್ಬ ನೀನ್ ಯೂಟ್ಯೂಬ್ ಅಲ್ಲಿ ಕೇವಲ ಅಮೌಂಟ್ಗೋಸ್ಕರ ದುಡಿಯೋದಾ, ಸಾಮಾಜಿಕವಾಗಿ ದುಡಿಯೋದಾ? ಯೂಟ್ಯೂಬ್ ಅಲ್ಲಿ ಸಾಮಾಜಿಕವಾಗಿ ಬದುಕ್ತಿರೋದಾ ಅಥವಾ ಅಮೌಂಟ್ಗೋಸ್ಕರ ಮಾಡೋದಾ ನಾವು? ಬ್ರೋ ಅದಲ್ಲ, ಅದು ನನ್ ಕ್ವಶನ್ ಉತ್ತರ ಕೊಡು ಬ್ರದರ್. ನೀನು ನನ್ ಕ್ವಶನ್ ಉತ್ತರ ಕೊಡು. ಸಾಮಾಜಿಕವಾಗಿ ಮಾಡಿದ್ಯಾ ಒಂದಷ್ಟು ವಿಡಿಯೋಗಳ ನೀನು? ಕ್ವಶನ್ಗೆ ಆನ್ಸರ್ ಕೇಳಿಸ್ಕೊಳ್ದಲೆ ಹೊಸ ಕ್ವಶನ್ ರೈಸ್ ಮಾಡ್ತಿದ್ರ. ಒಂದ್ ನಿಮಿಷ, ನಾನು ಅದಕ್ಕೆ ಬರ್ತಿದ್ರು ನಿನ್ ಕ್ವಶನ್ಗೆ ನಾನೇ ಉತ್ತರ ಕೊಡ್ತಾ ಇದ್ದೀನಿ, ನೀನೇ ಹೇಳ್ತೀಯ ಹೌದಿಲ್ಲ ಅಂತ. ಆನ್ಸರ್ ಮಾಡ್ತೀನಿ. ಇಲ್ಲ ನಾನೇ ನಿನ್ಗೆ ಉತ್ತರ ಕೊಡ್ತೀನಿ ಅದ್ರಲ್ಲೇನೆ. ಈಗ ನಾನಾಗ್ಲಿ ನೀನಾಗ್ಲಿ ಕೇವಲ ದುಡ್ಡಿಗೋಸ್ಕರ ವಿಡಿಯೋ ಮಾಡ್ತಾ ಇದೀವಾ? ಎಲ್ಲ ವಿಚಾರದಲ್ಲೂ ಎಷ್ಟೋ ವಿಡಿಯೋಗಳನ್ನ ಸಾಮಾಜಿಕವಾಗಿ ಮಾಡಿದೀವಿ ಇಲ್ವಾ? 100% ಮಾಡಿದ್ವಿ. ನಿನ್ಗೆ ಯಾರೋ ಒಬ್ಬ ಕೇಳು ಬ್ರದರ್, ಇಲ್ಲಿ ನಿನ್ಗೆ ಯಾರೋ ಒಬ್ಬ ಏಜೆನ್ಸಿಯವನು ಅಥವಾ ಅಡ್ವೊಕೇಟ್ ಯಾರೋ ಒಬ್ಬ ಹಿಂಗೆ ಅಪ್ರೋಚ್ ಮಾಡಿದಾಗ ನೀನ್ ಕೇಳ್ಬೋದಿತ್ತಲ್ವಾ, ಸರ್ ಈ ತರದೊಂದು ವಿಚಾರ ಆಗಿದೆ, ವಿಚಾರಕ್ಕೆ ದುಡ್ಡು ಕೊಟ್ಬಿಟ್ಟು ಮಾಡ್ತೀನಿ ಅಂತ ಹೇಳ್ತಿರೋ ತಪ್ಪಲ್ವಾ? ಯಾರನ್ನಾದ್ರೂ ಬೇಕಾದ್ರೆ ನೇರವಾಗಿ ನನ್ನ ಸ್ನೇಹಿತರು ಗೊತ್ತಿರ್ತಕ್ಕಂಥವ್ರನ್ನ ಕೇಳ್ತೀನಿ, ಈ ತರ ವಿಚಾರದ ಬಗ್ಗೆ ಮಾತಾಡ್ತೀರಾ ಅಂತ, ಅಮೌಂಟ್ ವಿಚಾರ ಬೇಡ ಅಂತ ಹೇಳ್ಬೋದಿತ್ತಲ್ವಾ ನೀನು ಬ್ರದರ್? ನೀನು ಅದು ಕ್ರಿಯೇಟರ್, ನೀವ್ ಅದನ್ನ ಹೇಳ್ಬೋದಿತ್ತಲ್ಲ ಅವತ್ತು. ಹಂಗ ನೀವ್ ನಾನು ಅದನ್ನೇ ಹೇಳ್ತಿರೋದು. ಈಗ ನನ್ ಮಾತನ್ನ ನೀವು ಕೇಳಿಸ್ಕೊಳ ಪೇಷನ್ಸ್ ಅಲ್ಲಿ ಇರ್ಲಿಲ್ಲ ಅವತ್ತು, ಬೇಗ ಕಾಲ್ ಕಟ್ ಮಾಡಿದ್ರಿ. ಅದನ್ನೇ ನಾನು ಹೇಳ್ತಾ ಇರೋದು. ನಾನು ಹೇಳೋದ್ ಕೇಳಿಸ್ಕೊಳ್ಳಿ, ಇದನ್ನು ಹಾಕಿ, ನೀವೇನಾದ್ರು ಸೋಷಿಯಲ್ ಮೀಡಿಯಾದ ಹಾಕಿದ್ರೆ ಈಗ ನನ್ನ ಆನ್ಸರ್ ಹಾಕಿ. ಹಾಕಿ ಅವತ್ತು ಸರಿ ಬ್ರದರ್, ಸೌಜನ್ಯ ಅವ್ರಿಗೆ ನ್ಯಾಯ ಸಿಗೋದಾದ್ರೆ ಎಲ್ಲಾರ್ಗು ಹೆಲ್ಪ್ ಆಗುತ್ತೆ ಅಂದ್ರೆ ನನ್ಗೇನ್ ದುಡ್ಡು ಬೇಡ ಬ್ರೋ, ಹಂಗೆ ಮಾಡ್ತೀನಿ ಅಂತ ಹೇಳ್ಬೋದಿತ್ತು ನೀವು ಅವತ್ತು. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಬ್ರೋ. ನೀವ್ ಹೇಳ್ತಾರ ಉತ್ತರ ಹೆಂಗೆ ಅಂದ್ರೆ, ಅವ್ನು ಯಾವನೋ ರೆಡಿ ಆಗೋನೆ ಅವ್ನಿಗೆ ನಾನು ದುಡ್ಡು ಇಸ್ಕಲ್ದೆ ಮಾಡ್ಕೊಡ್ತೀನಿ ಅಂತಂದ್ರೆ ಅದು ಅದಕ್ಕೆ ಸಮಾನ. ಅದನ್ನು ಅದೇ ವಿಚಾರಕ್ಕೆ ಸಮಾನ. ನೀನ್ ಫಸ್ಟ್ ಅಪ್ರೋಚ್ ಮಾಡಿದ್ದು ಅಮೌಂಟ್ ಕೊಡ್ತಾರೆ ಈ ತರ ಮಾಡ್ತೀರಾ ಅಂತಂದಾಗ ನಾನು ಬೇಡ ಬ್ರದರ್ ದುಡ್ಡು ಇಸ್ಕೊಳ್ಳಲ್ಲ ಹಂಗೆ ಮಾಡ್ತೀನಿ ಅಂದ್ರೆ ಯಾವ್ದಯ್ಯ ಇದು? ಯಾವ್ದಯ್ಯ ಅರ್ಥ ನಿಂದು? ಸೌಜನ್ಯ ಅವ್ರಿಗೆ ನ್ಯಾಯ ಸಿಗುತ್ತೆ ಅಂದ್ರೆ ಅಷ್ಟೊತ್ತಿಂದ ನಾನು ನಿನ್ ಬಾಯಲ್ಲಿ ಆನ್ಸರ್ ತೆಗಿಬೇಕು ಅಂತ ಕೇಳ್ತಾ ಇದ್ದೀನಿ. ನಾನು ಅವತ್ತು ಏನಂತ ಹೇಳಿ ಫೋನ್ ಕಟ್ ಮಾಡಿದೆ ಅಂತ ಹೇಳು ಅಂತ ಹೇಳ್ತಾ ಇದ್ದೀನಿ. ನೀನ್ ಹೇಳ್ತಿರ್ಬಲ್ಲ ಯಾಕೆ? ನಾನು ನೀವು ಅವತ್ತು ರಾಂಗ್ ಪರ್ಸ್ಪೆಕ್ಟಿವ್ ಆಗಿ ನೀವೇ ಹೇಳ್ರಿ, ಏನಂತ ಹೇಳಿ ಫೋನ್ ಕಟ್ ಮಾಡಿದ್ರಿ? ಇಂಥ ಸೆನ್ಸಿಟಿವ್ ಕೇಳು ನಾನು ಹೇಳ್ತೀನಿ, ಕೇಳಿಸ್ಕೊ. ಇಂಥ ಸೆನ್ಸಿಟಿವ್ ವಿಚಾರದಲ್ಲಿ ಅಮೌಂಟ್ ವಿಷಯ ಬರ್ತೈತೆ ಅಂತಂದ್ರೆ ಸಮಥಿಂಗ್ ರಾಂಗ್ ಅಂತ ಅನ್ಸುತ್ತೆ. ನಾನು ಯಾವ ಕಾರಣಕ್ಕೂ ಮಾಡಲ್ಲ ಅಂತ ಅನ್ಬಿಟ್ಟು ನಾನು ಕಟ್ ಮಾಡಕ್ಕೆ ಹೇಳಿದ್ರಿ ಅಷ್ಟೇ. ತಿಳ್ಕೊಳಕ್ ಹೋಗ್ಲಿಲ್ಲ. ನೀನವಾಗ ನನ್ಗೆ ಹೇಳಿವೆ, ಇಲ್ಲ ಬ್ರದರ್ ಈ ತರ ಆಗಿದೆ, ಇಲ್ಲ ನಾನು ಪ್ರಶ್ನೆ ಮಾಡ್ತೀನಿ ಅಂತ ಹೇಳಿವೆ. ಇಲ್ಲ ನಮ್ ಪರ್ಸ್ಪೆಕ್ಟಿವ್ ನೀವತ್ ಹೆಂಗೆ ನನ್ನ ಪರ್ಸ್ಪೆಕ್ಟಿವ್ ಕೇಳಿಸ್ಕೊಳಕ್ ರೆಡಿ ಇಲ್ವೋ, ಅವತ್ತು ಹಂಗ್ ರೆಡಿ ಇರ್ಲಿಲ್ಲ. ನೀವು ಫೋನ್ ಕಟ್ ಮಾಡಿದ್ರಿ, ನಾನು ಅದಕ್ಕೆ ಸುಮ್ನಾದೆ. ಅವ್ರಿಗೂ ಹೇಳ್ದೆ,
ನಾನು ಕೇಳಿಸ್ಕೊಳಕ್ಕೆ ತುಂಬಾ ವ್ಯಾಲ್ಯೂ ಯಾವಾಗ ಕೊಡ್ತೀನಿ ಗೊತ್ತಾ? ತುಂಬಾ ಗುಣಮಟ್ಟವಾಗಿದೆ, ಉತ್ತಮವಾಗಿದೆ, ಸಾಮಾಜಿಕವಾಗಿದೆ, ಒಳ್ಳೇದಾಗಿದೆ ಅಂತ ಮಾತ್ರ ಕೇಳ್ತೀನಿ. ಅದನ್ನ ಬಿಟ್ಟು ಅದ್ರಲ್ಲಿ ಏನೋ ಬೇರೆದಿದೆ, ಸಮಥಿಂಗ್ ರಾಂಗ್ ಆಗ್ತಾ ಐತೆ, ಅದರಿಂದ ಏನಾದ್ರು ಸಮಾಜಕ್ಕೆ ಕಳಂಕ ಬರುವಂತದೈತೆ ಅಂದ್ರೆ ನಾನು ಯಾವ ಕಾರಣಕ್ಕೂ ಅದನ್ನ ಜಾಸ್ತಿ ಪರ್ಸ್ಪೆಕ್ಟಿವ್ ಅಲ್ಲ, ನಾನು ಥಿಂಕ್ ಮಾಡಕ್ಕೆ ಹೋಗಲ್ಲ, ಇಮಿಡಿಯೇಟ್ ಕಟ್ ಮಾಡಿ ಬಿಸಾಕ್ತೀನಿ. ಯಾಕಂದ್ರೆ ನನ್ನ ಸಮಯವನ್ನ ಅಂತದಕ್ಕೆ ನಾನು ವ್ಯರ್ಥ ಮಾಡಲ್ಲ. ಅಲ್ಲೇನೋ ಕೆಟ್ಟದ್ ಮಾಡ್ತಿದ್ದಾರೆ, ಕೆಟ್ಟದಾಗುತ್ತೆ ಅಂದ್ರೆ ನಾನು ಅದಕ್ಕೆ ಸಮಯವನ್ನ ವ್ಯರ್ಥ ಮಾಡಲ್ಲ. ಅದಕ್ಕೋಸ್ಕರ ನಾನು ಕಟ್ ಮಾಡ್ತೀನಿ. ಈಗಲೂ ನಿನ್ ಮಾತನ್ನ ಯಾಕೆ ಇಷ್ಟೊಂದು ಕೇಳೋದಕ್ಕೆ ನಾನು ಮಾತಾಡ್ತಾ ಇದ್ದೀನಿ ಅಂತಂದ್ರೆ ಒಂದೇ ಕಾರಣ, ನಿನ್ ಬಾಯಿಲಿ ನಾನು ಅವತ್ತು ಏನ್ ಹೇಳಿ ಕಟ್ ಮಾಡಿದೆ ಕಾಲ್ನ ಅಂತ ಹೇಳು ಅಂತೇಳಿ ಹೇಳ್ತಿಲ್ವಲ್ಲ ನೀನು, ಅದಕ್ಕೋಸ್ಕರ ನಿನ್ ಮಾತನ್ನ ಕೇಳ್ತಿಲ್ಲ ನಾನು ಅಷ್ಟೇ. ಸೊ ನನಗೆ ಉತ್ತರ ಬೇಕಾಗಿದ್ದು ಏನ್ ಗೊತ್ತಾ? ಆರ್ಯನ್ ಅನ್ನುವಂತ ಮಾತ್ರ ನನ್ ಬಾಯಲ್ಲಿ ಹೇಳ್ಸಕ್ ಇದ್ ಮಾಡ್ತೀರಾ, ಬಟ್ ನಾನ್ ಯಾಕೆ ನಿನ್ಗೆ ಕಾಲ್ ಮಾಡಿದೆ, ನಿನಗೆ ಅಲ್ಲಿ ಯಾರು ಫೋನ್ ಮಾಡಿ ಅಪ್ರೋಚ್ ಮಾಡ್ತಿದ್ದಾರೋ ನಿನಗೆ ಮತ್ತೆ ನೋಡಿ, ನಾನು ಮಾತಾಡಕ್ ಹೋದ್ರೆ ನೀವು ಮಾತಾಡ್ತೀರಾ, ನನ್ನ ಆನ್ಸರ್ ನೀವು ಕೇಳಿಸ್ತೀರಾ. ಇವತ್ತು ಹಂಗೆ ಮಾಡ್ತಿದ್ದೀರಾ. ನಿಮಗೇನ್ ಆನ್ಸರ್ ಬೇಕೋ ಅದನ್ನ ಮಾತ್ರ ನಮ್ ಬಾಯಲ್ಲಿ ಬರ್ಸಕ್ಕೆ ನೀವು ಕಾಲ್ ಮಾಡಿದೀರಾ. ಆದ್ರೆ ನಾನ್ ಯಾವ ಪರ್ಸ್ಪೆಕ್ಟಿವ್ ಇಂದ ನಿಮಗ್ ಕಾಲ್ ಮಾಡಿದೆ, ನನಗೆ ಸಾಮಾಜಿಕ ಕಳಕಳಿ ಇದ್ದಿದ್ರಿಂದಾನೇ ಕಾಲ್ ಮಾಡಿದೆ. ಸೌಜನ್ಯ ಹೆಣ್ಮಕ್ಳಿಗೆ ನ್ಯಾಯ ಸಿಗುತ್ತೆ ಅನ್ನೋ ಒಂದು ಆಸೆ ನನ್ನಲ್ಲಿ ಹುಟ್ಟು. ಅದಕ್ಕೆ ನಾನು ಅದ್ ನಿಮ್ಮಿಂದ ಆದ್ರೆ ಇನ್ನೂ ಚೆನ್ನಾಗಿರುತ್ತೆ ಅನ್ನಿಸ್ತು. ಯಾಕಂದ್ರೆ ನಿಮ್ಗೆ ಅಷ್ಟೊಂದು ಫಾಲೋವರ್ಸ್ ಇದ್ರು, ಮತ್ತೆ ಅವರೇ ಸೆಲೆಕ್ಟ್ ಮಾಡಿದ್ರು. ಒಳ್ಳೆ ನಾನು ಹೇಳ್ದೆ, ಕೇಳಿಸ್ಕೊಳ್ಳಿ ಬ್ರೋ, ನೋಡಿ ಮತ್ತೆ ಮಧ್ಯದಲ್ಲಿ ಮಾತಾಡ್ಬೇಡಿ, ಕೇಳಿಸ್ಕೊಳ್ಳಿ. ನಾನು ಥಿಂಕ್ ಮಾಡಿದೆ, ನಿಮ್ ಚಾನಲ್ ಅಂದ್ರೆ ಇನ್ನೂ ಚೆನ್ನಾಗಿ ರೀಚ್ ಆಗುತ್ತೆ, ಒಬ್ಬ ಹೆಣ್ಮಕ್ಳಿಗೆ ನ್ಯಾಯ ಕೊಡಿಸ್ದಂಗೆ ಆಗ್ತತೆ, ಒಳ್ಳೇದಾಗ್ಲಿ ಬಿಡಿ. ಬಂದಂತವ್ರು ಹೆಣ್ಮಕ್ಳು ನ್ಯಾಯ ಕೊಡ್ತೀನಿ ಅಂತ ಅನ್ಕೊಂಡ್ ಬಂದಿರ್ರೆ, ನೀನ್ ಹೇಳ್ದಂಗೆ ಹಿಂದೆ ಮುಂದೆ ಯೋಚನೆ ಮಾಡಿದೆ, ನಾನು ಅಡ್ರೆಸ್ ಕೂಡ ಅಲ್ಲಿಗೆ ಬಂದು ಇಂಟರ್ವ್ಯೂ ಮಾಡ್ತೀನಿ ಅಂತ ಅಂತಿದ್ದೆ ಕಣಪ್ಪ. ನೀನ್ ಅಪ್ರೋಚ್ ಮಾಡಿದ್ದು ಈ ತರ ಸೌಜನ್ಯ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಿಮ್ಗೆ ಏನೇ ಕ್ವಶನ್ಸ್ ಇದ್ರು ಕೇಳ್ಬೋದು, ಈ ತರ ನಿಮ್ಗೆ ದುಡ್ಡು ಕೊಡ್ತಾರೆ ಅಂತ ನೀನ್ ಅಂದೆ. ನಾನು ಊರ್ಕೊಂಡ್ ಕಟ್ ಮಾಡ್ದೆ. ನಾನು ಯಾವನಪ್ಪ ಇಂಥ ವಿಚಾರದಲ್ಲಿ ದುಡ್ಡು ಗಿಡ್ಡು ಅಂತ ಮಾತಾಡ್ತಾನೆ ಅಂತ ಅಂದ್ಬಿಟ್ಟು. ಅದೇ ಬ್ರೋ, ನೀವು ಅವತ್ತು ಪರ್ಸ್ಪೆಕ್ಟಿವ್ ರಾಂಗ್ ತಿಳ್ಕೊಳ್ರಿ. ಈಗ ಪರ್ಸ್ಪೆಕ್ಟಿವ್ ಈಗ ಮಾತಾಡ್ಕೊಂಡು ಅಲ್ಲ, ನಾನೀಗ ಸುಮ್ನೆ ಮಾತಾಡ್ಕೊಂಡು 20 ನಿಮಿಷದಿಂದ ಮಾತಾಡ್ತಾ ಇದೀವಿ. ನನಗೆ ಒಂದು ಆನ್ಸರ್ ಬೇಕಿತ್ತು. ಒಟ್ನಲ್ಲಿ ನಿನಗೆ ಯಾವ್ದೋ ಒಂದು ಏಜೆನ್ಸಿ ಕಾಂಟ್ಯಾಕ್ಟ್ ಮಾಡಿತ್ತು, ಆ ಏಜೆನ್ಸಿ ಅಥವಾ ಅಡ್ವೊಕೇಟ್ ನಿಂಗೆ ಯಾರು ಅಂತ ನಿನ್ಗೆ ಗೊತ್ತಿಲ್ಲ. ಓಕೆ, ಈ ವಿಡಿಯೋ ಈ ರೆಕಾರ್ಡ್ ನಾನು ಮುಂದೊಂದು ದಿನ ಏನಾದ್ರೂ ಪ್ರಸಾರ ಮಾಡುವಂತ ಪರಿಸ್ಥಿತಿ ಬಂದ್ರೆ, ಅನಿವಾರ್ಯ ಬಂದ್ರೆ ನಾನು ಖಂಡಿತ ಪ್ರಸಾರ ಮಾಡ್ತೀನಿ ವಿತ್ ನಿನ್ ಪರ್ಮಿಷನ್ ತಗೊಂಡು. ಅಷ್ಟು ಪ್ರಸಾರ ಮಾಡಿ, 20 ನಿಮಿಷ ಪ್ರಸಾರ ಮಾಡ್ತೀನಪ್ಪ. ನೀನು ರೆಕಾರ್ಡ್ ಮಾಡ್ಕೊಂಡಿದ್ದೆ ತಾನೆ, ಯಾಕೆ ಟೆನ್ಷನ್ ಮಾಡ್ಕೊಳ್ತೀಯಾ? ನಾಳೆ ದಿನ ನಾನ್ ಪ್ರಸಾರ ಮಾಡಿದ ನಂತರ ಇದಕ್ಕೆ ಸಂಬಂಧಪಟ್ಟ ಏನಾದ್ರು ತನಿಖೆಗಳು ಬಂತು ಅಂತಂದ್ರೆ ನಾನು ಬಂದು ನಿಂತ್ಕೊಳ್ತೀನಿ ಫೇಸ್ ಮಾಡೋದಕ್ಕೆ, ನೀನು ಬಂದು ನಿಂತ್ಕೋಬೇಕು, ಸಹಕಾರ ಕೊಡ್ಬೇಕು. ಒಳ್ಳೇದಾಗ್ಲಿ.